ಸರ್ ಇಲ್ಲಿ ಸಂಜೆನಾಗ ಒಬ್ರು ಮಹಿಳೆಯನ್ನ ಹೊಡೆದಾಕ್ಬಿಡ್ತದ ಆನೆ. ಮಾದಪ್ಪನ ಪಾದಯಾತ್ರೆಗೆ ಅಂತ ಹೋಗಿದ್ದಂತಹ ಭಕ್ತನನ್ನ ಚಿರತೆ ಹೊತ್ತೊಯ್ದಿದೆ. ನೀವು ನೋಡಿಲ್ವೇನ್ರಿ ಮಾಧ್ಯಮದಲ್ಲಿ ಅಲ್ವಾ? ನೋಡಿದ್ದು ಯಾಕೆ ಬಂದ್ರೆ ಸರ್, ಇದು ರಂಗಸ್ವಾಮಿ ಒಡ್ಡು ಅಂದ್ಬಿಟ್ಟು ಪ್ರವೀಣ್ ಅನ್ನೋರು ಹಿಂಗ್ ತಿರುಗಿ ನೋಡ್ತಾರೆ, ಚಿರತೆಲಿ ಬಂದು ಕೂತಿರ್ತದೆ. ಇಲ್ಲೇ ಅದಲ್ಲೋ ಅಂತ ಕಿರ್ಚ್ಬಿಟ್ಟು ಪ್ರವೀಣ್ ಅವರು ಈ ಬೆಟ್ಟ ಸೈಡ್ ಓಡ್ತಾರೆ, ಈ 4 ಜನ ಕೆಳಗಡೆ ಓಡ್ತಾರೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಚಿರತೆ ಒಂದು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ತದೆ ಒಬ್ಬ ಭಕ್ತಾದಿ ಪ್ರವೀಣ್ ಅಂತ, ಅವ್ರನ್ನ ಹೊತ್ತೋಯ್ತಲ್ಲ ಸ್ನೇಹಿತರೆ. ಆ ಜಾಗದಲ್ಲಿ ನಾವು ಇದೀವಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ರಂಗಸ್ವಾಮಿ ಒಡ್ಡು ಅಥವಾ ರಂಗಯ್ಯನ ಒಡ್ಡು ಅಂತ ಕೂಡ ಕರೀತಾರೆ. ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ರಂಗಸ್ವಾಮಿ ಒಡ್ಡು ಅಂದ್ಬಿಟ್ಟು ಇಲ್ಲಿ ಏನು ಗೊತ್ತರ, ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಶ್ರವಣಸೂರ ಅಂತಕ್ಕಂಥ ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಈ ಸ್ಥಳದಲ್ಲಿ ಒಂದು ರಂಗಪ್ಪ ಅಂತ ಕರೀತಾರೆ. ರಂಗಸ್ವಾಮಿ ಜೊತೆ ಒಂದು ಶಾಸ್ತ್ರವನ್ನ ನೋಡ್ಕೊಂಡದ್ದು. ಶಾಸ್ತ್ರ ಅಂದ್ರೆ ಏನು? ಮಹದೇಶ್ವರರು ಶ್ರವಣಸೂರನಿಗೆ ಒಂದು ಸಂಬಾಳಿಗೆ ಮಾಡ್ಕೊಂಡು ತಗೊಂಡೋಗಿ ಕೊಡ್ಬೇಕು. ಸಂಬಾಳಿಗೆ ಅಂದ್ರೆ ಚಪ್ಲಿ, ಅವ್ನ ಚಪ್ಲಿ ಮಾಡ್ಕೊಂಡು ತಗೊಂಡೋಗಿ ಕೊಡ್ಬೇಕಾಗಿರುತ್ತೆ. ಸೊ ಅದನ್ನ ತಗೊಂಡೋಗ್ಬೇಕಾದ್ರೆ ಇಲ್ಲಿ ಸೂಕ್ತವಾದ ಸಮಯ, ಅವನ ಸಂಹಾರ ಮಾಡುವಂತ ಸಮಯವನ್ನ ನೋಡಿದಂತ ಸ್ಥಳ ಇದು. ಅದಕ್ಕೆ ಇದನ್ನ ರಂಗಸ್ವಾಮಿ ಒಡ್ಡು ಅಂತ ಕರೀತಾರೆ. ಸೊ ಇಲ್ಲಿ ವಿಶೇಷ ಏನು ಗೊತ್ತಾ ಸರ್, ಮಹದೇಶ್ವರನ ಭಕ್ತಾದಿಗಳು, ಪಾದಯಾತ್ರೆ ಭಕ್ತಾದಿಗಳು ಯಥೇಚ್ಛವಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿ ಮೆಟ್ಟಿಲುಗಳು ಮಾಡಿದ್ದಾರೆ. ಈ ಮೆಟ್ಟಿಲುಗಳ ಮೂಲಕ ಆಗಮಿಸ್ತಾ ಇರ್ತಾರೆ. ನಾನು ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಮನವಿ ಮಾಡ್ತೀನಿ ತಮ್ಮ ಒಂದು ಮಾಧ್ಯಮದ ಮೂಲಕ. ನೋಡಿ ಸರ್, ಮೊನ್ನೆ ಇವರು ಯಾರಪ್ಪ, ಅವರು ಪ್ರವೀಣ್ ಅಂತಕ್ಕಂಥ ಮಂಡ್ಯದವರು ಪಾದಯಾತ್ರೆ ಭಕ್ತಾದಿಗಳನ್ನ ನೋಡಿ ಇಲ್ಲಿ ಚಿರತೆ ಒತ್ತೊಯ್ದದು. ಈ ಮೆಟ್ಲು ಮೇಲೆ ಚಿರತೆ ಹತ್ಕೊಂಡ್ ಬರ್ತಾ ಇರ್ತದೆ. ಅವರು ಸಹ ಸಂದರ್ಶನದಲ್ಲಿ ಕೊಟ್ಟಂತ ಮಾಹಿತಿ, ಅವ್ರು ಹತ್ಕೊಂಡ್ ಬರ್ತಾ ಇರ್ತದೆ ಚಿರತೆ. ಈ ಮೆಟ್ಲು ಮೇಲೆ ಹತ್ಕೊಂಡ್ ಬರ್ಬೇಕಾರೆ ಒಂದು 10 ಜನ ಮುಂದಕ್ಕೆ ಪಾಸ್ ಆಗೋಯ್ತಾರೆ. ಅವರು ಹಿಂದೆ 5 ಜನ ಉಳಿತಾರೆ. 5 ಜನದಲ್ಲಿ ಏನಾಗುತ್ತೆ, ಆ ಚಿರತೆ ಏನ್ ಮಾಡ್ತದೆ, ಕತ್ಲೆ ಟೈಮ್ ಅಲ್ವಾ ಅವ್ರು ಬಂದಿದ್ದು, ಕತ್ಲೆ ಸರಿ ಸುಮಾರು ಒಂದು ಬೆಳಗಿನ ಜಾವ 5 ಗಂಟೆ ಟೈಮು. ಬೆಳಗಿನ ಜಾವ ನಡೀತಿದೆ. ಬೆಳಗಿನ ಜಾವ 5 ಗಂಟೆ ಟೈಮಲ್ಲಿ ಏನಾಗುತ್ತೆ, ಕತ್ಲೆ ಟೈಮಲ್ಲಿ ಬರ್ಬೇಕಾದ್ರೆ ಚಿರತೆ ಅವ್ರಿಗೆ ಕಂಡಿಲ್ಲ. ಒಬ್ಬ ಟಾರ್ಚ್ ಹೊಡೆದು ಬಿಡ್ತಾನೆ ಕಣ್ಣಿಗೆ. ಯಾಕಂದ್ರೆ ಗೋಲಿ ತರ ಕಣ್ಣು ಟಾರ್ಚ್ ಹೊಡ್ತಾರೆ. ಆಗ ಭಯಭೀತರಾಗಿ ಓಡ್ತಾರೆ ಅವರು. ಓಡಿಗೆ ಅಲ್ಲಿ ರೋಡ್ ಇದೆ, ಅಲ್ಲಿ ಟರ್ನಿಂಗ್ ಬರ್ತದೆ ನೋಡಿ, ಕಂಟಿನ್ಯೂ ರೋಡ್ ಫಸ್ಟ್ ಟರ್ನಿಂಗ್ ಇದೆಲ್ಲ, ಅಲ್ಲೋಗಿ ನಿಂತ್ಕೊಂತಾರೆ. ಆ ಸ್ಪಾಟ್ ತೋರಿಸ್ತೀನಿ ನಾನು. ಅಲ್ಲಿ ನಿಂತ್ಕೋತಾರೆ. ನಿಂತ್ಕೊಂಡ ತಕ್ಷಣ 5 ಜನ ಹೋಗಿ ರೋಡ್ ಸೇರಿರ್ತಾರೆ. ಅವ್ರಿಗೆ ಬದುಕಿ ಉಳಿಯತಕ್ಕಂತ ಒಂದು ಅವಕಾಶ ಇತ್ತು. ಆದ್ರೆ ಚಿರತೆ ಹಿಂಬಾಲಿಸ್ಕೊಂಡೋಗಿ ಅವ್ರ ಪಕ್ಕದಲ್ಲೇ ಕೂತಿರ್ತದೆ, ಕತ್ಲಲ್ಲಿ ಅವ್ರ ಪಕ್ಕದಲ್ಲೇ. ಆವಾಗ ಪ್ರವೀಣ್ ಅಂತಕ್ಕಂಥ ವ್ಯಕ್ತಿ ತಿರುಗಿ ನೋಡಿ ಕೂಗ್ಬಿಡ್ತಾನೆ ಜೋರಾಗಿ. ಆ ಚಿರತೆ ನೋಡ್ಬಿಟ್ಟು ಇಲ್ಲೇ ಚಿರತೆ ಅದ ಅಂದ್ಬಿಟ್ಟು ಜೋರಾಗಿ ಕೂಗ್ತಾನೆ. ಸೊ ಆ ಕೂಗಿದ ತಕ್ಷಣ ಏನ್ ಮಾಡ್ತಾರೆ, ಪ್ರವೀಣು ಈ ಕಡೆ ಮಹದೇಶ್ವರ ಬೆಟ್ಟದ ಕಡೆ ಓಡ್ ಬರ್ತಾರೆ. ಇನ್ನು ಉಳಿದ 4 ಜನ ಅತ್ತಾಗ ಹೋಗ್ತಾರೆ ತಾಳ್ಬೆಟ್ಟ ಸೈಡು. ಈ ಮಹದೇಶ್ವರ ಬೆಟ್ಟದ ಕಡೆ ಬಂದಂತಹ ಪ್ರವೀಣ್ ಒಬ್ಬನ ಏಕೈಕಿ ಹೋಗಿ ದಾಳಿ ಮಾಡುತ್ತೆ ಚಿರತೆ. ಒಂಟಿಯಾಗಿ ಹೋದವನ್ನ ಕತ್ತಿ ಹಿಡಿದು ಎತ್ಕೊಂಡು ಹೋಗುತ್ತೆ. ಸೊ ಈ ತರ ಆಗಿರೋದು ವಾಸ್ತವ. ಸೊ ಈ ವ್ಯಕ್ತಿನ ಏನ್ ಮಾಡ್ತದೆ, ತಗೊಂಡೋಗಿ ಇಲ್ಲಿ ಡೌನ್ ಇದೆ, ಆ ಡೌನ್ ತಗೊಂಡು ದೊಡ್ಡ ಮನುಷ್ಯ ಅಡಲ್ಟ್ತಾನೆ ಅವನು. ಸಾರ್, ಅವ್ರು 80 kg ಇದಾರಂತೆ ವೆಯ್ಟು. ಎತ್ಕೊಂಡು ಹೊಟ್ಟಾಯ್ತು ಮುಲಾಜಿಲ್ದೆ. ಸರ್, ಈಗ ತಾವು ವಾಸ್ತವ ಹೇಳ್ಬಿಡ್ತೀನಿ ಕೇಳಿ. ಚಿರತೆಗಳು ನಮ್ಮ ಭಾಗವಾಗಿ ಇದೆ, ಸಾಕಷ್ಟಿದೆ. ಆದರೆ ಆ ಚಿರತೆಗಳು ಇದರಷ್ಟು ಬಲಿಷ್ಠವಾಗಿರಲಿಲ್ಲ. ಆಮೇಲೆ ಅವು ಏನು ಗೊತ್ತಾ, ಮನುಷ್ಯನ ಮೇಲೆ ದಾಳಿ ಮಾಡಿರಲಿಲ್ಲ. ಇದು ಹೊರಗಡೆಯಿಂದ ತಂದು ಬಿಟ್ಟಿರ್ತಕ್ಕಂಥ ಚಿರತೆ ಅಂತಕ್ಕಂಥ ಒಂದು ಹೇಳಿಕೆ ಸಾರ್ವಜನಿಕರದು. ಆಮೇಲೆ ವಾಸ್ತವವಾಗಿ ನೋಡಿದ್ರೆ ಹೊರಗಡೆಯಿಂದ ಬಂದಿರೋದೆ. ಯಾಕೆಂದ್ರೆ ಅದು ರೋಡ್ಗಳಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಿತ್ತು. ಇತ್ತೀಚೆಗೆ ಕಡಿಮೆ ಆಗಿದೆ. ಎಲ್ಲೆಲ್ಲಿ ಕಾಣಿಸ್ಕೊತ್ತು ಸರ್, ಈ ಟರ್ನಿಂಗ್ ಅಲ್ಲಿ ಇಲ್ಲೂ ಕಾಣಿಸ್ಕೊತದೆ, ಟರ್ನಿಂಗ್ ಅಲ್ಲಿ ಕಾಣಿಸ್ಕೊತದೆ. ಆಮೇಲೆ ಕೆಳಗಡೆ ತಾಳ್ಬೆಟ್ಟದಲ್ಲಿ ಕಾಣಿಸ್ಕೊತಿತ್ತು. ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ಶನಿಮಹಾತ್ಮ ದೇವಸ್ಥಾನದ ಮುಂದೆ ನೀವು ವೀರಪ್ಪನ ಇದು ಮಾಡಿದ್ರಲ್ಲ, ಆ ಕೆಳಗಡೆ ಕಾಣಿಸ್ಕೊಂತಿತ್ತು. ಆಮೇಲೆ ಅದರಿಂದ ಸ್ವಲ್ಪ ಮುಂದೆ ಅಲ್ಲೊಂದು ಆಲ್ಮರ ಇದೆ, ಅಲ್ಲೂ ಕಾಣಿಸ್ಕೊತಿತ್ತು. ಆನೆ ತಲೆ ದಿಮ್ದಲ್ಲೂ ಕಾಣಿಸ್ಕೊತಿತ್ತು. ಆ ಚಿರತೆ ಮಾತ್ರ ಭಯ ಬೀಳ್ತಿರ್ಲಿಲ್ಲ. ಎಲ್ಲ ಆರಾಮ ರೋಡಲ್ಲಿ ಕೂತ್ಕೊತದ ಕಾಮಾಗಿ. ನಾನು ವಿಡಿಯೋಗಳು ಹಾಕಿದ್ದೀನಿ ನೋಡಿಬೇಕಾರೆ. ನೀವು ರೆಕಾರ್ಡ್ ಮಾಡಿದ್ದೀರಿ? ನಾನು ಮಾಡಿಲ್ಲ, ಬೇರೆಯವ್ರು ಮಾಡಿರೋದನ್ನ ನಾನು ವಿಡಿಯೋ ಪೋಸ್ಟ್ ಮಾಡಿ ಜನಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ, ಅವೇರ್ನೆಸ್ ಕೊಟ್ಟಿದ್ದೀನಿ. ಇಲ್ಲಿ ವಿಶೇಷ ಏನು ಗೊತ್ತಾ ಸರ್, ನಾನು ಇಂಪಾರ್ಟೆಂಟ್ ಎತ್ಕೊಂಡೋಗಿ ಸಾಯಿಸೇ ಬಿಡ್ತು ಸರ್. ಸರ್, ಅದಕ್ಕೆ ಲೆಕ್ಕಕ್ಕಿಲ್ಲ ಸರ್. ಕಾಡು ಪ್ರಾಣಿ ಮೃಗ ಅದು. ಕುತ್ಕೆ ಫಸ್ಟ್ ಅದು ಹಿಡಿಯೋದೇ ಕುತ್ಕೆ ಹಿಡಿದು ಎಳ್ಕೊಂಡು ಹೊಟ್ಟೋಯ್ತಗೆ. ಚಾನ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀನಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಪ್ಪ ಅಂದರೆ, ನಾನು ಪಾದಯಾತ್ರೆ ಭಕ್ತಾದಿಗಳು ಕೊಡ್ತಕ್ಕಂಥ ಮೆಸೇಜ್, ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜು. ನಾನು ಇಷ್ಟೆಲ್ಲ ಹೇಳ್ದದ್ದು ಇದಕ್ಕೋಸ್ಕರ. ರಾತ್ರಿ ಸಂಚಾರವನ್ನು ಪಾದಯಾತ್ರೆಯವರು ಮಾಡಬಾರ್ದು ಸರ್. ರಾತ್ರಿ ತಂಪಿರುತ್ತೆ, ಹೋಗ್ಬಿಡ್ತೀನಿ, ಅದು ಬೇಡ. ಆ ಮೆಂಟಾಲಿಟಿ ಬೇಡ. ನೋಡಿ, ಆ್ಯಕ್ಚುಲಿ ಇವಾಗ ಯಾರನ್ನು ಬಿಡ್ತಾ ಇಲ್ಲ, ಈಗ ತಡೆದಿದ್ದಾರೆ, ಬಿಡ್ತಾ ಇಲ್ಲ. ಸೊ ಅಷ್ಟೇ. ಸಾಯಂಕಾಲ ಆಯ್ತು ಬರಲೇಬೇಡಿ, ಪಾದಯಾತ್ರೆ ಬರಬೇಡಿ. ಎಲ್ಲೆಲ್ಲಿದ್ರೆ ಅಲ್ಲಿ ತಂಗಿ. ರಾತ್ರಿ ಸಂಚಾರ ತಾಳುಬೆಟ್ಟದಿಂದ ರಾತ್ರಿ ಸಂಚಾರವನ್ನು ಮಾಡಬೇಡಿ.
ಹಗಲೊತ್ತಲ್ಲೇ ಅಂದರೆ ಬೆಳಿಗ್ಗೆ ಸರಿ ಸುಮಾರು 6:30 ಸ್ಟಾರ್ಟ್ ಮಾಡಿದ್ರೆ ನೀವು ಬಂದು ಮಹದೇಶ್ವರ ಬೆಟ್ಟ ಆರಾಮಾಗಿ ಬಂದು ಸೇರ್ಕೊಬೋದು. ಆದರೆ ಯಾವುದೇ ಕಾರಣಕ್ಕೂ ರಾತ್ರಿ ಸಂಚಾರ ಬೇಡ ಸರ್, ಬೆಳಗಿನ ಜಾವ ಮಾಡಬಾರ್ದು. ಬೆಳಗಿನ ಜಾವ 5 ಗಂಟೆಯಲ್ಲಿ ಬರ್ತಾರೆ, ಸರಿ ಸುಮಾರು 11 ಗಂಟೆ 11:30 12 ಗಂಟೆಯಲ್ಲಿ ಪೊಲೀಸರು, ನಮ್ಮ ಮಹದೇಶ್ವರ ಬೆಟ್ಟ ಪೊಲೀಸ್ನವರು, ಅರಣ್ಯ ಇಲಾಖೆಯವರು ಸೇರಿ ಆ ಬಾಡಿನ ಎತ್ಕೋತಾರೆ. ಹೋಗಿ ತಂದ್ರ ತಂದುಬಿಟ್ರು ಬಾಡಿ ತಿಂದಿತ್ತಂತ ಸರ್. ಅದು ಮನುಷ್ಯನ ಮುಖ್ಯವಾದ ಅಂಗ ಅಂದರೆ ಮರ್ಮಾಂಗವನ್ನೇ ತಿಂದುಬಿಟ್ಟಿತ್ತು. ಅದನ್ನ ಮರ್ಮಾಂಗ ತಿಂದಾಕಿತ್ತು. ಆಮೇಲೆ ರಕ್ತ ಬ್ಲಡ್ ಕಂಪ್ಲೀಟ್ ಕುಡಿದ್ಬಿಟ್ಟಿದೆ, ಬ್ಲಡ್ ಕುಡ್ದಿದೆ. ಅರ್ಥ ಆಯ್ತು. ಅದರಲ್ಲಿ ಒಂದಷ್ಟು ವಿಡಿಯೋ ಕ್ಲಿಪ್ಗಳಿದೆ, ಅದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಂಗಿಲ್ಲ, ಕಮ್ಯುನಿಟಿ ಗೈಡ್ಲೈನ್ ಬೇಡ ಅಂತಂದ್ಬಿಟ್ಟು ಅದನ್ನ ಪೆಂಡಿಂಗ್, ಅಲ್ಲಲ್ಲೇ ಪೆಂಡಿಂಗ್. ಸೊ ಆ ಬಾಡಿನ ಇವರು ಫಾರೆಸ್ಟ್ ಅವರು ಹುಡುಕ್ತಂದ್ರು. ಫಾರೆಸ್ಟ್ ಅವರು, ಪೊಲೀಸ್ನವರು ಸರ್, ಪೊಲೀಸ್ನವರು ತುಂಬ ಶ್ರಮ ಪಟ್ಟಿದ್ದಾರೆ. ನೀವು ಆ್ಯಕ್ಚುಲಿ ನೋಡಿ, ಈ ಥರ ಬಾಡಿಗಳು, ಡೆತ್ ಬಾಡಿಗಳು ಅಂದರೆ ಪೊಲೀಸ್ನವರು ಭಾಳ ಎಫೆಕ್ಟ್ ಹಾಕಿದ್ದಾರೆ. ಫಾರೆಸ್ಟ್ನವರು ಇದ್ದಾರೆ, ಪೊಲೀಸ್ನವರು ಇದ್ದಾರೆ. ಪೊಲೀಸ್ನವರು ಹೋಗಿ ಡೌನು ಕೆಳಗಡೆ ಎಲ್ಲ ಹೋಗಿ ಆ ಬಾಡಿನೆಲ್ಲ ಎತ್ಕೊಂಡು ಬಂದು ಹುಡುಕಿ ಎತ್ಕೊಬಂದಿದ್ದಾರೆ. ಫಾರೆಸ್ಟ್ನವರು ಎತ್ಕೊಬಂದಿದ್ದಾರೆ. ಇಬ್ಬರು ಸೇರಿ ಆ ಕೆಲಸ ಮಾಡಿ ಬಾಡಿನ ತಗೊಂಬಂದು ವಾರಸ್ದಾರ ತಲುಪಿಸಿದ್ದಾರೆ. ಒಟ್ಟು ಇದು ನಿಜಕ್ಕೂ ಈ ಥರ ಆಗಬಾರ್ದಿತ್ತು. ಫಾರ್ ದ ಫಸ್ಟ್ ಟೈಮು ಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಭಕ್ತಾದಿಯವ್ರನ್ನ ಈ ಚಿರತೆ ಅಂತಕ್ಕಂಥದ್ದು ತಿಂದಿರೋದು. ಇದೇ ಇತಿಹಾಸ ಫಸ್ಟ್ ಟೈಮು. ಎಷ್ಟೋ ವರ್ಷಗಳಿಂದ ಬಂದಿದ್ದಾರೆ, ನೂರಾರು ವರ್ಷಗಳಿಂದ. ಯಾವ ಕಾಲದಲ್ಲೂ ಸಹ ಈ ಥರ ಪಾದಯಾತ್ರೆ ಭಕ್ತಾದಿನ ತಿಂದಿಲ್ಲ. ಆಮೇಲೆ ಇದು ಹೇಳ್ಬೇಕಾದ್ರೆ ಇದು ಒಂಥರ ಏನೋ ಅರ್ಥ ಆಗಲ್ಲ, ಯಾಕೆ ಈ ಥರ ಆಯಿತು, ಯಾಕೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟು ವಾಸ್ತವವಾಗಿ ನಡೆದೋಗಿದೆ. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಸಬ್ಜೆಕ್ಟ್ ಸರ್, ಈ ಡೌನಲ್ಲಿ ರಾತ್ರಿನಾಗ ದಯವಿಟ್ಟು ಈಗ ನೋಡಿ, ಇಲ್ಲಿ ಬರ್ತಾರೆ, ಈ ರಸ್ತೆಲಿ ಬರ್ತಾರೆ. ಸೊ ಪಾದಯಾತ್ರಿಗಳು ಹೈವೇಲ್ ಬರಲ್ಲ, ಬರಲ್ಲ. ಈ ತರ ಮೆಟ್ಲುಗಳು ಹಾಕ್ಸಿದ್ದಾರೆ, ಮೆಟ್ಲು ಮೇಲೆ ಬಂದ್ಬಿಡೋದು, ಮೆಟ್ಲಲ್ಲಿ ಬರ್ತಾರೆ. ಮುಂದೆ ಮತ್ತೆ ನೋಡಿ, ಮೆಟ್ಲಿದೆ ನೋಡಿ, ಇದು ಅಷ್ಟು. ಇಲ್ಲಿ ಬನ್ನಿ ಅಲ್ಲಿ ಹೋಗೋಣ ಸರ್. ಇಲ್ಲಿ ನಾನು ಹೇಳೋದು ಸಂಜೆ ಇದು ಮಾಡಿರೋ ಉದ್ದೇಶ ಬೇರೆ ತರ ಇತ್ತು. ಆದ್ರೆ ಇದನ್ನ ಹುಲಿ ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇತ್ತೀಚೆಗೆ ಪ್ರಾಣಿಗಳು ಹೆಚ್ಚಳ ಆಯ್ತು. ಟೈಗರ್ ರಿಸರ್ವ್ ಮಾಡ್ಬೇಕು ಅಂತ ಹೆಚ್ಚಳ ಆಯ್ತು. ಇದು ಭಕ್ತರು ಹಿತದೃಷ್ಟಿ ನೋಡಿದ್ರೆ ಒಳ್ಳೇದೇ. ಬಸ್ ಬರುತ್ತೆ ಸರ್, ಇರಿ ಸರ್, ಹೋಗ್ಬೇಡಿ. ಸರ್ ಇಲ್ಲಿ ಸಂಜೆನಾಗ ಒಬ್ರು ಮಹಿಳೆನ ಹೊಡೆದಾಕ್ಬಿಡ್ತದ ಆನೆ. ಅಯ್ಯೋ, ಹೋದ ವರ್ಷ ಇಲ್ಲ ಆಚೆ ವರ್ಷ ಹೋಗ್ತಾರೆ. ಇಲ್ಲಿ ಇಳಿಗೆ ಹೋಗ್ಬೇಕಾರೆ ಒಂದು ಆನೆ ಒಬ್ರು ಮಹಿಳೆನ ಹೊಡೆದಾಕತ್ತೆ. ಆನೆ ಬರ್ತದೆ, ದಾಟ್ತದೆ ಸರ್. ಆನೆಗಳು ಸಿಕ್ಕಾಬಟ್ಟೆ ಇದೆ ಈ ಕಾಡಲ್ಲಿ ಸರ್. ಆನೆ ಇದ್ರು ಆನೆ ದಾಳಿ ಮಾಡಿಲ್ಲ ಇಲ್ಲಿ ತನಕ. ಇತ್ತೀಚಿನ ದಿವಸದ ಪಾದಯಾತ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಭಕ್ತಿಪೂರ್ವಕವಾಗಿ ಸ್ವಲ್ಪ ಕಡಿಮೆ ಆಗೋಗದೆ. ಒಂಥರ ಬರ್ತಕ್ಕಂಥವ್ರು ಏನ್ ಮಾಡ್ತಾವ್ರೆ ಅಂದ್ರೆ ಒಂಥರ ಏನೋ ಒಂದು ಎಂಟರ್ಟೈನ್ಮೆಂಟ್ಗೂ ಬರೋ ಥರನೂ ಮಾಡ್ತಾವ್ರೆ. ಅದು ಮಹಾ ತಪ್ಪು. ಮೊದಲು ಬಹಳ ಭಕ್ತಿಯಿಂದ ಬರ್ತಿರು. ಮಾದಪ್ಪನ ಸನ್ನಿಧಿ ಅಂದ್ರೆ ಬಹಳ ಭಕ್ತಿ. ನೋಡಿ ಅಲ್ಲಿ ನೋಡಿದ್ರಲ್ಲ ಈಗ ಹೆಂಗೋದ ಅಂದ್ರೆ ಕೂಲಿಂಗ್ ಗ್ಲಾಸ್ ಗೈಸ್ ಎಲ್ಲ ಈ ತರ. ಇದು ಭಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗೋಗಿದೆ. ಆಮೇಲೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಆನೆಗಳು ಸಿಕ್ಕರೆ ಕೂಗಾಡ್ತಾರೆ, ಕಿರ್ಚಾಡೋದು, ಚೀರಾಡೋದು. ಅವ್ರಿಗೊಂಥರ ಎಂಟರ್ಟೈನ್ಮೆಂಟ್. ಆದ್ರೆ ಆ ಪ್ರಾಣಿಗೆ ಗಾಬರಿ. 4 ಸ್ಟೆಪ್ ಹಾಕತ್ತೆ, ಒಡೆದು ಬಿಸಾಕ್ಬಿಡುತ್ತೆ ಮನ್ಸನ್ನ. ಅದೇ ಥರ ನಾನು ವಿಶೇಷವಾಗಿ ಬರ್ತಕ್ಕಂಥ ಮಾದಪ್ಪನ ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ಈ ರಂಗಸ್ವಾಮಿ ಒಡ್ಡೇನಿದೆ ಹಗಲೊತ್ತಲ್ಲೂ ಹೋಗ್ಬೇಡಿ ಅಂತ ಹೇಳ್ತೀನಿ. ಹೈವೇಲ್ ಹೋಗಿ ಅಂತ, ಹೈವೇಲ್ ನಡ್ಕೊಂಡು ಹೋಗಿ, ಆಮೇಲೆ ಹೈವೇಲ್ ಹೋಗಿ. ಹಗಲೊತ್ತಲ್ಲೂ ಸಹ ಈ ಒಂದು ಅಂದರೆ ಗುಂಪಾಗಿದ್ದಂಥ ಸಂದರ್ಭದಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ ಸರ್. ಗುಂಪಿರಬೇಕು ಜನ. ಈಗ ನಮ್ಮ ಶಿವರಾತ್ರಿಗೆ ಬರ್ತಾರೆ, ಯಥೇಚ್ಛವಾಗಿ ಬರ್ತಾರೆ, 100 ಜನ ಬರ್ತಾರೆ. ಈಗ ನೋಡಿ ಇಲ್ಲಿ ಪಾದಯಾತ್ರೆ ಬರ್ತಾವ್ರೆ. ಈಗ ನೋಡಿ ಬರ್ತಾ ಇದಾರೆ. ಅಂದ್ರೆ ಇದು ಟೈಮಿಂಗ್ ಎಂಡಿ ಇವ್ರದ್ದು. ಇವ್ರು ಹೊಟ್ಟೋಬೇಕೀಗ. ಈಗ ನೋಡಿ ಇವ್ರಿಗೆ ಗೊತ್ತಿರಲ್ಲ. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಹೊಟ್ಟೋಗ್ಬಿಟ್ರೆ ಕಷ್ಟ, ಈ ಸ್ಥಳದಲ್ಲಿ ಹೋಗ್ಬಾರ್ದು ಇವರು. ಆಕ್ಚುಲಿ ಹೋಗ್ಬಾರ್ದು, ಈ ಟೈಮ್ ಮೀರಿದೆ. ಈಗ 6 ಗಂಟೆ ಈ ಸ್ಥಳದಲ್ಲಿ ಹೋಗಂಗಿಲ್ಲ ಇವರು. ಈಗ ರಸ್ತೆ ಅನುಸರಿಸ್ಬೇಕು. ಆಲ್ರೆಡಿ ಅಲ್ಲಿ ಹೇಳಿರ್ತಾರೆ ಸರ್, ಅಲ್ಲಿ ಹೇಳ್ತಾರೆ, ಅಲ್ಲಿ ಮೆನ್ಗಳು ಇರ್ತಾರೆ. ಸರಿನಾ? ಈ ಭಕ್ತಾದಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಮೆಸೇಜ್ ಕೊಡಿ. ಅರ್ಧ ಆಯ್ತಾ? ನಾನು ಹಾಕ್ತಾ ಇರ್ತೀನಿ ನಮ್ಮ MMS ನ್ಯೂಸ್ ಅಂದ್ಬಿಟ್ಟು ನಮ್ಮ ಮಹದೇಶ್ವರ ಬೆಟ್ಟದ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅದರಲ್ಲೂ ಅಷ್ಟೇ ನಾನು ಮಾಹಿತಿಗಳು ಕೊಡ್ತಾನೆ ಇರ್ತೀನಿ. ನನ್ನ ಕೆಲಸವೇ ಅದು. ಏನಪ್ಪ ಎಷ್ಟೊತ್ತಲೇ ಬಂದ್ರಿ ನೀವು? 4 ಗಂಟೆ. ಈಗ ಹೆಂಗೆ ಹೋಗ್ತೀರಾ? ದಾರಿಲಿ ಹೋಗ್ಬೇಕು. ಅರ್ಧ ಆಯ್ತಾ? ಯಾವ ಕಾರಣಕ್ಕೂ ಇಲ್ಲಿ ಹೋಗ್ಬಾರ್ದು. ನೀವು ಬಂದಿರೋದೇ ಸರಿ ಇಲ್ಲ ಆ್ಯಕ್ಚುಲಿ. ಹೇಳೋದಲ್ಲ, ನೀವೇ ತಿಳ್ಕೊಬೇಕಣ್ರಿ. ಈಗ ಮಾಧ್ಯಮಗಳಲ್ಲೆಲ್ಲ ನ್ಯೂಸ್ ಆಗಿದೆ ತಾನೆ, ನೀವೇ ತಿಳ್ಕೊಬೇಕು, ಬರಬಾರ್ದು. ಅವ್ರು ಹೇಳ್ತಾರೆ, ನೀವು ಏನು ಗೊತ್ತಾ ಕೇಳೋದಿಲ್ಲ. ಅಲ್ಲೇ ಚಿರತೆ ಹಿಡಿದಾಕಿರೋದು. ನೀವು ಬಂದಿರೋ ಜಾಗದಲ್ಲಿ ಹಿಡಿದಿರೋದು. ಮೊನ್ನೆ ಚಿರತೆ ಎತ್ಕೊಂಡು ಹೋಗಿರೋದಲ್ಲೇ. ಕಾನೂನಲ್ಲ, ಏನ್ ಗೊತ್ತಾ, 5 ಜನ ನೀವು ಕರೆಕ್ಟಾಗಿ ಬಂದಿದ್ದೀರಿ. ಅದೇ ಜಾಗದಲ್ಲಿ ಚಿರತೆ ಎತ್ಕೊಂಡು ನೀವು ಕಾಲು ನೋವಲ್ಲಿ ಬಂದಿರ್ತೀರ. ನೀವೇನು ಗೊತ್ತಾ, ಓಡೋಕ್ಕಾಗಲ್ಲ.
ಅಲ್ವಾ? ಹಂಗೆಲ್ಲ ಮಾಡ್ಕೋಬೇಡಿ, ರೋಡಲ್ಲಿ ಹೋಗಿ, ಅರ್ಥ ಆಯ್ತಾ? ಈ ಥರ ಆಗಬಾರ್ದು. ಓ ನೆಕ್ಸ್ಟ್ ಇವ್ರು ಅಣ್ಣ ಕಾಲು ಸಮಸ್ಯೆ ಇದೆ ಅವ್ರ ಪಾಪ. ಸರ್ ನಡೆಯಕ್ಕಾಗಲ್ಲ ಸರ್, ಇವನು ಏನು ಹೆಂಗ ಪರದಾಡ್ಕೊಂಡು ಹೆಂಗ ಹೋಗಿ ಸೇರ್ತಾರೆ ಮಾದಪ್ಪನ ಮೇಲೆ ಬರ ಹಾಕೊಂಡು. ಅಲ್ಲ ಅವರು ಮಾದಪ್ಪನ ಮೇಲೆ ಬರಾಕೊಂಡೆ ಬಂದಿದ್ದು ಪ್ರವೀಣ್. ಹಾ ಗೊತ್ತಾ, ದಯೆ ಎಲ್ಲ ನಾವು ಮಾಡ್ಕೊಳ್ಳೋದು. ಇವತ್ತು ಮಾಧ್ಯಮದಲ್ಲಿ ನೀವು ನೋಡಿಲ್ವೇನ್ರಿ? ಮಾಧ್ಯಮದಲ್ಲಿ ಅಲ್ವಾ ನೋಡಿದ್ದು? ಯಾಕೆ ಬಂದ್ರಿ? ನೋಡಿದ್ರಿ ಅಲ್ವಾ? ನೋಡಿದ್ದು ಬರಬಾರ್ದು ಅಲ್ವಾ? ಅವ್ರು ಬಿಡ್ತಾರ ಅವೆಲ್ಲ ಅವ್ರೆಲ್ಲಾರನು ತಡೆಯಕ್ಕಾಗಲ್ಲ. ಲಕ್ಷಾಂತರ ಜನ ಬರ್ತಾರ ಸರ್, ಎಲ್ಲರೂ ಎಲ್ಲಿ ಅವಾಯ್ಡ್ ಮಾಡಕ್ಕಾಗತ್ತೆ ಅಲ್ವಾ? ಅದಲ್ಲ ನಾವೇ ತಿಳ್ಕೊಬೇಕು. ಇದು ಬೇಡ, ರಿಸ್ಕ್ ಬೇಡ ಅಂತ. ರಿಸ್ಕ್ ಬೇಡ, ನಾವೇ ತಿಳ್ಕೊಬೇಕು, ಹೋಗ್ಬಾರ್ದು, ತಪ್ಪು. ಈ ರೋಡ್ ನಿಧಾನ ಮಾತಾಡ್ಕೊಂಡು ರೋಡಲ್ಲಿ ಹೋಗಿ. ಯಾಕೆ ಗೊತ್ತಾ, ಮೊನ್ನೆ ಇಲ್ಲೊಬ್ರು ಆನೆ ಹೊಡೆದಾಕಿದೆ ಈ ಡೌನ್ ಅಲ್ಲಿ. ಹೋಗ್ಯಪ್ಪ. ಹಾ ನೋಡಿತಾರ ಸರ್, ಇದು ಆಕ್ಚುಲಿ ಏನ್ ಸರ್ ಗುರುಗಳೇ, ಈ ರೀತಿ ಆಗಬಾರ್ದು. ಭಕ್ತಾದಿಗಳಿಗೆ ಹೇಳ್ತಕ್ಕಂಥ ವಿಚಾರ ಪ್ರತಿಯೊಬ್ಬರು ಸಹ ಸಂಜೆ ನೋಡಿ ಇವ್ರು ಮಾಡಿದ್ರೆ ಇಂತಹ ತಪ್ಪನ್ನು ಮಾಡಬೇಡಿ ಅಂತ ನಂದೊಂದು ಮನವಿ ಸರ್. ಸೂಪರ್. ಬನ್ನಿ. ಸೊ ರಂಗಸ್ವಾಮಿ ಒಡ್ಡು ಬಗ್ಗೆ ನೀವು ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಮಲೆ ಮಹದೇಶ್ವರರು ಬಂದಿದ್ದಂಥ ಜಾಗ ಇದು. ಜೊತೆಗೆ ಇಲ್ಲಿ ಮೊನ್ನೆ ಚಿರತೆ ಪ್ರವೀಣ್ ಅವ್ರನ್ನ ಎತ್ತಾಕೊಂಡು ಹೋಗಿದ್ದ ಜಾಗ, ತುಂಬ ಸೂಕ್ಷ್ಮ ಜಾಗ, ಕಾಡಿನ ಪ್ರದೇಶ. ಹುಷಾರಾಗಿರೋಣ ಸರ್. ಇದು ನಾನು ಇಷ್ಟೊತ್ತು ಗಂಟೆ ಇಲ್ಲಿ ಇದ್ದೇ ಇಲ್ಲ ಯಾವತ್ತೂ. ಹೆಂಗೆ? ಹಾಂ ಕರೆಕ್ಟಾಗೆ ಆಯಿತು. ಇನ್ನೇನು ಚಪ್ಪಲಿ ಯಾರು ಎತ್ಕೊಂಡ್ಬಿಟ್ಟವ್ರೆ? ಚಪ್ಪಲಿಯಾ? ಶೂ ಸರ್, ನಾನು ಶೂ ಹಾಕೊಂಬಂದಿಲ್ಲ, ಇವ್ರು ಹಾಕೊಂಡ್ಬಿಟ್ಟವ್ರೆ. ಭಯ ಆಗ್ಬಿಡ್ತು, ಚಿರತೆ ಚಪ್ಪಲಿ ಎತ್ಕೊಂಡು. ಈ ರೋಡಲ್ಲಿ ಏನಾಗುತ್ತೆ ಅಂದರೆ ಇದು ಕಾಲ್ದಾರಿ ಇದು. ಅಂದ್ರೆ ಅವರು ನೀವು ಹೇಳಿದ್ರೆ ಓಡ್ ಬಂದ್ರು, ಅಲ್ಲಿಂದ ಓಡ್ ಬಂದು ಇಲ್ಲಿ ಬಂದು ಸೇರ್ಕೊಂತಾರೆ. 5 ಜನ ಇಲ್ಲಿ ಬಂದು ಹೈವೇ ಬಂದ್ರು, ಇಲ್ಲಿ ಬಂದ್ಬಿಟ್ರು, ಏರ್ಪಿನ್ ಬೆಂಡಿಗೆ ಬಂದ್ರು, ಇಲ್ಲಿ ಬಂದ್ರು. ಬಂದು ಇಲ್ಲಿ ಪ್ರವೀಣ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ. ಇಲ್ಲಿ 4 ಜನ ನಿಂತರ ಮಾತಾಡ್ಕೊಂಡು ಒಬ್ಬೊಬ್ರು ನಿಂತವ್ರೆ. ಪ್ರವೀಣ್ ಅನ್ನೋರು ಹಿಂಗ್ ತಿರುಗಿ ನೋಡ್ತಾರೆ, ಚಿರತೆಲಿ ಬಂದು ಕೂತಿರ್ತದೆ. ಸೌಂಡ್ ಇಲ್ಲ, ಸುದ್ದಿ ಇಲ್ಲ, ಸೈಲೆಂಟ್ ಬಂದು ಗಪ್ಪನ್ ಚಿಪ್ನ ಕೂತಿರ್ತದೆ. ಓಕೆ ಅರ್ಥ ಆಯ್ತಾ? ಅವರು ಇಲ್ಲೇ ಅದಲ್ಲೋ ಅಂತ ಕಿರ್ಚ್ಬಿಟ್ಟು ಪ್ರವೀಣ್ ಅವರು ಈ ಬೆಟ್ಟ ಸೈಡ್ ಓಡ್ತಾರೆ, ಈ 4 ಜನ ಕೆಳಗಡೆ ಓಡ್ತಾರೆ. ಇದು ನನಗೆ ವಾಹಿನಿ ಒಂದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅದನ್ನೇ ನಾನು ಹೇಳ್ತಿರೋದು. ಸರಿನಾ? ಸ್ಪಾಟ್ ಮಾತ್ರ ಮೆನ್ಷನ್ ಮಾಡಿರೋದು ಇದೆ. ಅರ್ಥ ಆಯ್ತಾ? ಆಗ ಚಿರತೆ ಏನ್ ಮಾಡ್ತದೆ, ಪ್ರವೀಣನ್ನ ಹಿಡಿಯಕ್ಕೆ ಹೋಯ್ತದೆ. ಸಿಂಗಲ್ ಪರ್ಸನ್ ಇದಾರಲ್ಲ ಅವ್ರನ್ನೋಗ ಅಟ್ಯಾಕ್ ಮಾಡಿ ಹಿಡಿದು ಎತ್ಕೊಂಡು ನೋಡಿ, ಈ ಡೌನ್ ಇದೆ ನೋಡಿ, ಇಲ್ಲಿ ದಾಟ್ಸ್ಕೊಂಡು ಅದ್ರ ಮೇಲೆ ದಾಟ್ಸ್ಕೊಂಡು ಕೆಳಕ್ಕೆ ಎತ್ಕೊಂಡು ಹೋಗ್ತದೆ. ಯಾವ್ದು? ಈ ಕಟ್ಟೆ ಮೇಲೆ? ಕಟ್ಟೆ ಮೇಲೆ ಸರ್. ಅಂದ್ರೆ ಕಟ್ಟೆ ಹಾರ್ಸೋಷ್ಟೆಲ್ಲ ಸತ್ತೋಗ್ಬಿಟ್ಟವ್ ನಾನು. ಅದು ಸಾರ್ ಎಷ್ಟು ಸಾರ್ ಚಿರತೆಗಳು ಹೆಂಗೆ ಗೊತ್ತಾ ಸಾರ್, ಅವು ಕತ್ತಿಗೆ ಹಾಕ್ಬಿಟ್ಟು ಆ ರಕ್ತನ ಬ್ಲಡ್ನ ಅಂತ ಎಳ್ಕೊಂಡ್ಬಿಡ್ತದ ಒಂದೇ ಸಲ. ಸೂಪ್ ತರ ಸರ್ನ ಎಳೆದಿರ್ತದಲ್ಲ, ಅದೇನಾಗುತ್ತೆ, ಆ ಒಂದು ಬ್ಲಡ್ ನಮ್ಸ ದೇಹದಲ್ಲಿ ಕಮ್ಮಿ ಆಯ್ತ ತಕ್ಷಣ ಅವ್ನ ಜೀವ ಆಟೋಮೆಟಿಕ್ ಹೊರಟಾಯ್ತದೆ. ಹಾರ್ಟ್ ಫೇಲ್ಯೂರ್ ಹೋಯ್ತು, ಕತೆ ಕ್ಲೋಸ್ ಅಲ್ಲೇ. ಆಮೇಲೆ ಯಾವುದೇ ಒಂದು ನಮಗೆ ಕೆಲವರು ಹೇಳಿರ್ತಕ್ಕಂಥ ಮಾಹಿತಿನ ನಾವು ಪಡ್ಕೊಂಡು ನಾವು ಹೇಳ್ತಿರೋದು. ಅರ್ಥ ಆಯ್ತಾ? ನಮಗೆ ಎಲ್ಲ ಗೊತ್ತು ಅಂತಲ್ಲ, ಕೆಲವ್ರು ಕೊಟ್ಟಿರ್ತಾರಲ್ಲ ಹಿಂಗೆ ಮಾಡ್ತವೆ ಹಿಂಗೆ ಅಂತ ಹೇಳಿಕೆ ಕೊಟ್ಟಿರ್ತಾರಲ್ಲ, ಅದು ತಿಳಿದಂಗೆ ಅದೇ ಮತ್ತೆ ಸ್ಪಾಟಲ್ಲೇ ಕತ್ಗೆ ಹಾಕಿದ ತಕ್ಷಣವೇ ಕ್ಲೋಸ್ ಒಂದು ಕತೆ. ಆದರೆ 80 kg ಇರ್ತಕ್ಕಂಥ ವ್ಯಕ್ತಿನ ಅದು ಅಷ್ಟು ದಷ್ಟಪುಷ್ಟವಾಗಿದೆ ಅಂತ ನಾವು ಅಲ್ಲಿಗೆ ಪತ್ತೆ ಹಚ್ಬೋದು. ಇಲ್ಲ 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 ಇಲ್ಲ, ಅಯ್ಯೋ ಈ ಥರ ಬೇಜಾನ್ ಆಯ್ತವೆ ಸರ್, ಜಸ್ಟ್ ಮಿಸ್. ಆಮೇಲೆ ಈ ತಿರುವುಗಳಲ್ಲಿ ಏನು ಸರ್ ಇನ್ನೊಂದು ವಿಶೇಷ, ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಆರ್ನ್ ಮಾಡ್ಕೊಂಬರ್ಬೇಕು. ಏನು ಮಾಡಿಲ್ಲ, ಯಾರನ್ನ ಮಾಡಲ್ಲ ಕೆಲವರು, ಯಾಕೆ? ಅದು ಏನೋ ಬಂದ್ಬಿಡ್ತಾರೆ ಹಂಗೆ ಸಳ್ಳೆ. ಆಮೇಲೆ ಕಾರ್ನವರು ಅಷ್ಟೇ, ಇಲ್ಲಿ ಶಾರ್ಟ್ ಕಟ್ಟಿಂಗ್ ಹೊಡಿಬೇಕು, ಅವ್ರೇನು ಮಾಡ್ತಾರೆ ಲಾಂಗ್ ಕಟ್ಟಿಂಗ್ ಹೊಡಿತಾರೆ ಕಾರ್ನವರು. ಹೊಡಿಬಾರ್ದ್ರ ಸರ್? ಲಾಂಗ್ ಕಟ್ಟಿಂಗ್ ಹೊಡಿಯಕ್ಕೆ ಹೋಗ್ಬಾರ್ದು ಸರ್, ಶಾರ್ಟ್ ಕಟ್ಟಿಂಗು. ಯಾಕಂದ್ರೆ ಈ ಬಸ್ಸು ಲಾಂಗ್ ಕಟ್ಟಿಂಗ್ ಹೊಡಿಬೇಕು. ನೀವು ಈಗ ನೋಡ್ರಲ್ಲ ಕಾರು ಟಚ್ ಆಗ್ಬಿಡೋದು, ಈಗ ಹೆಂಗಾಯ್ತು ಅದೇ ತರ ಇಲ್ಲಿ. ಸೊ ಅವ್ನು ಅಲ್ಲಿ ಹೋಗ್ಬೇಕು, ಇಲ್ಲಿ ದೊಡ್ಡ ಗಾಡಿ ಹೊಡಿಬೇಕು. ಓ ಹಂಗ ರೂಲ್ಸ್ ಇಲ್ಲಿ, ಅದು ರೂಲ್ ಮಾಡ್ಬೇಕು. ನಾವೇನೇ ಹೋದ್ರಪ್ಪ ಜಾಸ್ತಿ ತುದಿಗೆ ಹೋಗೋಣ ಅಂತ ಹೋಗ್ಬಾರ್ದು, ಅದೇ ಡೇಂಜರ್, ಅದರಿಂದನೇ ಅಪಘಾತಗಳಾಗೋದು. ಬೇಡ ಬನ್ನಿ ಚಿರತೆಗೆ ಸರ್, ಇದು ಚಿರತೆ ಸ್ಪಾಟ್ ಸರ್. ಬಸವನ ಸಪ್ಪನ ಬೆಟ್ಟದ ಸರ್, ಇದು ಬಂದು ತಾಳ್ಬೆಟ್ಟ ಅಂತ. ಈ ತಾಳ್ಬೆಟ್ಟದಲ್ಲಿ ಮಹದೇಶ್ವರರು ಬಂದಂತಹ ಕಾಲದಲ್ಲಿ, ಸೊ ಇಲ್ಲಿ ನೀವು ಹಾಡುಗಳಲ್ಲಿ ಕೇಳ್ತೀರ, ಸರ್ಪನ ಎಡಗಡೆ ಬಿಟ್ಟು ಬಸವನ ಬಲಗಡೆ ಬಿಟ್ಟು ಅಂತ. ಸೊ ಇಲ್ಲಿ ನಾವು 2 ಹಾದಿಯನ್ನು ನೋಡ್ಬೋದು. ಈ ಕಡೆ ಬನ್ನಿ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬಸವನ ಹಾದಿ ಅಂತ ಇದೆ. ಬಸವನ ಹಾದಿ ಅಂದರೆ ನಾವು ಕಾಲ್ದಾರಲ್ಲಿ ನಡ್ಕೊಂಡು ಹೋಗ್ತೀವಿ ನೋಡಿ, ಇದು ಬಸವನ ಹಾದಿ. ಈಗ ಏನು ರೋಡ್ ಇದೆಯಲ್ಲ, ಈಗ ರೋಡು ಹಿಂಗೆ ಸುತ್ಕೊಂಡು ಬಳಸ್ಕೊಂಡು ಹಿಂಗೆ ಹೋಯ್ತದಲ್ಲ, ಇದು ಸರ್ಪನ ಹಾದಿ. ಈ ಥರ 2 ಹಾದಿ ಇದೆ ಸರ್. ಇದು ತಾಳ್ಬೆಟ್ಟ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಂಗಿದ್ದು ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದೋಗಿ ಅಂತ ಈ ಒಂದು ಸ್ಥಳವನ್ನು ಪವಾಡವಾಗಿ ಮೆರೆದಂತಹ ಸ್ಥಳ ಸರ್ ಇದು ತಾಳ್ಬೆಟ್ಟ. ಆಮೇಲೆ
ಸರ್ಪನಾದಿ ಅಂತ ಇದೆ. ಅಲ್ಲಿ ನಾವು ಮುಂದೆ ಬರ್ಬೇಕಾದ್ರೆ ಅಲ್ಲಿ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟಿಂದ ಸ್ವಲ್ಪ ಮುಂದೆ ಅಲ್ಲೊಂದು ಆರ್ಚ್ ಕಾಣುತ್ತೆ, ಅದು ಸರ್ಪನಾದಿ. ಅರ್ಥ ಆಯ್ತಾ? ಇದು ಈ ಕಡೆ ಹೋದ್ರೆ ಇದು ಬಸವನಾದಿ. ಅದೇ ಸರ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಟ್ರೈಟ್ ನಡ್ಕೊಂಡು ಹೋಗೋದು ಬಸವನಾದಿ, ಸುತ್ಕೊಂಡು ಹಿಂಗೆ ಬಳಸ್ಕೊ ಹೋಯ್ತದಲ್ಲ ರೋಡು, ಇದು ಸರ್ಪನಾದಿ. ಓಕೆ. ತಾಳಬೆಟ್ಟದಿಂದ ಇದೊಂದು ಪವಾಡ ಸರ್. ಸೂಪರ್. ಅಂದರೆ ಇದು ಬೇಸಿಕ್ಲಿ ಮಲೆ ಮಹದೇಶ್ವರ ಬೆಟ್ಟ ಹತ್ತಕ್ಕೆ ಮುಂಚೆ ಸಿಗುವಂಥ ಬೇಸ್ ಕ್ಯಾಂಪ್ ಅಂತ ಕರಿಬೋದು. ಈ ಬೇಸ್ ಕ್ಯಾಂಪ್ ಅಂತ ಇರ್ತಾವಲ್ಲ ಆ ಥರದ ತಾಳು ಬೆಟ್ಟ, ಅಂದರೆ ತಳದಲ್ಲಿರುವ ಬೆಟ್ಟ ಇದು. ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಪ್ರಾರಂಭ ಆಗುತ್ತೆ ಆ ಥರದ್ದು. ಸರ್ ಇದು ಬಂದು ಮೂಕಳ್ಳಿ ಮಾರಮ್ಮನ ದೇವಸ್ಥಾನ. ಸೊ ನಾವು ಇದು ಒಡಕ್ಯಾಳದಿಂದ ಮುಂದೆ ಬಂದರೆ ಈ ಒಂದು ಸನ್ನಿಧಿ ಸಿಗುತ್ತೆ. ಮೂಕಳ್ಳಿ ಮಾರಮ್ಮನ ತೋಳಲ್ಲಿ ಬೆಳೆದು ಸೊ ಶಿವಸರಣೆ ಸಂಕಮ್ಮನಿಗೆ ಹೆರಿಗೆ ನೋವು ಬಂದಂಥ ಸಂದರ್ಭದಲ್ಲಿ ಮಹದೇಶ್ವರರು ಮೂಕಳ್ಳಿ ಮಾರಮ್ಮನ ಶಿವಸರಣೆ ಸಂಕಮ್ಮನಿಗೆ ಹೆರಿಗೆ ಮಾಡ್ಸೋಕ್ಕೆ ಅಂತ ಕಳಿಸ್ತಕ್ಕಂಥದ್ದು. ಓಹೋ, ಸೂಲ್ಗಿತ್ತಿ ಥರ. ಸೂಲ್ಗಿತ್ತಿ ಯಾರು ಮೂಕಳ್ಳಿ ಮಾರಮ್ಮ. ಸೊ ಈ ತಾಯಿ ಏನೋ ಒಂದು ಮುದುಕಿ ಒಂದು ವೇಷಭೂಷಣದಲ್ಲಿ ಹೋಗಿ ಸಂಕಮ್ಮನಿಗೆ ಆ ಕಿರುಬೆರಳಿಂದ ಬೆನ್ನನ್ನು ಸೀಳಿ ಕಾರಯ್ಯ ಬಿಲ್ಲೆಯ ಶಿಶು ಮಕ್ಕಳನ್ನು ಹೆರಿಗೆಯನ್ನು ಮಾಡಿಸಿದಂಥ ಒಂದು ಹೆಗ್ಗಳಿಕೆ ಈ ತಾಯಿಗಿದೆ ಸರ್. ಮೂಕಳ್ಳಿ ಮಾರಮ್ಮನ ಸನ್ನಿಧಿ. ಸೊ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿಗೆ ಬರ್ತಕ್ಕಂಥವ್ರು ಅಲ್ಲಿ ಫಸ್ಟು ನಾವು ಕೌದಿಗೆ ಹಳ್ಳಿಯಿಂದ ಪ್ರಾರಂಭ ಮಾಡ್ತೀವಿ. ಅದಾದ ತಕ್ಷಣ ನೆಕ್ಸ್ಟು ಇದು ಬೇವನಟ್ಟಿ ಕಾಳಮ್ಮನ ಇತಿಹಾಸ. ಅದಾದ ತಕ್ಷಣ ನೆಕ್ಸ್ಟು ಈ ಏನೋ ಮೂಕಳ್ಳಿ ಮಾರಮ್ಮನ ಸನ್ನಿಧಿ. ಅದಾದ ತಕ್ಷಣ ನೆಕ್ಸ್ಟ್ ಬಂದು ನಮಗೆ ತಾಳಬೆಟ್ಟ ಆದ ತಕ್ಷಣ ರಂಗಸ್ವಾಮಿ ಒಡ್ಡು ಆದ ತಕ್ಷಣ ಹಾಲಹಳ್ಳ ಆದ ತಕ್ಷಣ ಆನೆತಲೆ ದಿಂಬ ನಡುಮಲೆ. ಇಷ್ಟು ಮಾಹಿತಿಗಳನ್ನು ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತೀನಿ. ಸೊ ಇಲ್ಲಿ ಗಂಟ ಸರ್ ನಾವು ಮಹದೇಶ್ವರ ಬೆಟ್ಟದಲ್ಲಿ ನಾವೊಬ್ಬರು ಪ್ರವಾಸಿ ಮಿತ್ರ ಅಂದರೆ ಒಬ್ಬ ಗೃಹ ರಕ್ಷಕನಾಗಿ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿ ಕರ್ತವ್ಯವನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತನಕ ಸರ್ ನಾವು ಸುಮಾರು ಇಲ್ಲಾಂದರೆ ಒಂದು ನೂರಾರು ಜನರಿಗೆ ನಿರಾಶ್ರಿತರಿಗೆ ನಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಸೇವೆಗಳನ್ನು ಕೊಟ್ಟಿರ್ತೀವಿ. ಹಾಗೆ ಒಂದು 3 ಜನ ನಾನು ಅನಾಥಾಶ್ರಮಕ್ಕೆ ಹೋಗಿ ಸೇರಿಸಿದ್ದೀನಿ. ಅಜ್ಜಿ ಇವತ್ತು ಕೌದಳ್ಳಿಲಿ ಒಂದು ಅಜ್ಜಿನ ಕೊರೋನಾ ಟೈಮಲ್ಲಿ ಸೇರಿಸಿದ್ದೀನಿ. ಕೌದಳ್ಳಿ ವೃದ್ಧಾಶ್ರಮದಲ್ಲಿದ್ದಾರೆ. ಆಮೇಲೆ ಸಂತೆಮರಳಿಲಿ ಸೇರಿಸಿದ್ದೀನಿ. ಇನ್ನೊಬ್ಬರನ್ನ ಬೆಂಗಳೂರು ಕಳಿಸ್ಕೊಟ್ಟಿದ್ದೀನಿ. ಹೀಗೆ ನಮ್ಮ ಕೈಲಾದದ್ದು ಸರ್, ನಮ್ಮ ಶಕ್ತಿ ಭಕ್ತಿ ನಮ್ಮ ಕೈಲಾದ ಸೇವೆಗಳನ್ನು ನಾವು ಮಾಡಿದ್ದೀವಿ. ಸೊ ತಮ್ಮ ಒಂದು ಕಲಾ ಮಾಧ್ಯಮ ಏನು ಒಂದು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ನಾವು ಸಹ ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಒಂದು ಚಾನಲ್ನ ನಾವು ಭಾಳ ಮೆಚ್ಚುಗೆಯಿಂದ ಹಾರೈಸ್ತೀವಿ ಸರ್. ಮಹದೇಶ್ವರನ ಆಶೀರ್ವಾದ ಇರಲಿ ಅಂತ ನನ್ನ ಒಂದೆರಡು ಮಾತನ್ನ ಮುಗಿಸ್ತೀನಿ ಸರ್. ಬಹಳ ಮುಖ್ಯವಾಗಿ ಮಲೆ ಮಹದೇಶ್ವರರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊತಾ ನೋಡಿ, ನಮ್ಮ ಸ್ನೇಹಿತರು ಎಷ್ಟು ನಿಸ್ಪೃಹ ಸಹೃದಯಿಗಳವರು. ಅವರು ಶ್ರೀಕಂಠ ಸ್ವಾಮಿ ಅಂಥೇಳಿ ಕೌದಳ್ಳಿಯವರು, ಅಂದರೆ ಮಲೆ ಮಹದೇಶ್ವರನ ಬೆಟ್ಟದಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಳ್ಳಿಯವರವರು ಸ್ನೇಹಿತರೆ. ಅಲ್ಲಿ ಇದ್ದುಕೊಂಡು ಅವರು ಹೋಮ್ ಗಾರ್ಡಾಗಿ ಪ್ರವಾಸಿ ಮಿತ್ರ ಆಗಿ ಕೆಲಸ ಮಾಡ್ತಾ ಒಂದು ಯೂಟ್ಯೂಬ್ ಪೇಜ್ ಕೂಡ ನಡೆಸ್ತಾರೆ. ಈ ಭಾಗದ ದೇವಸ್ಥಾನ, ರಸ್ತೆ, ಈ ಭಾಗದ ಕಾಡು ಇದ್ರ ಮಾಹಿತಿ ಎಲ್ಲ ಹಾಕ್ತಿರ್ತಾರೆ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಧನ್ಯವಾದ ಸರ್. ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ, ಮಲೆ ಮಹದೇಶ್ವರ ಸ್ವಾಮಿಯ ಅಸಂಖ್ಯಾತ ಭಕ್ತ ವೃಂದದ ಪರವಾಗಿ ಶ್ರೀಕಂಠ ಸ್ವಾಮಿಯವರಿಗೆ ಅನಂತ ಧನ್ಯವಾದಗಳು. ಬನ್ನಿ, ದೈವ ಅನ್ನೋದು ನಂಬಿ ಬನ್ನಿ. ಆದರೆ ನಿಮ್ಮ ಕರ್ತವ್ಯ ಕೆಲಸಗಳನ್ನು ಕೂಡ ಚಾಚು ತಪ್ಪದೆ ಸರಿಯಾಗಿ ಪಾಲಿಸಿ ಅನ್ನೋದು ನನ್ನ ಅನಿಸಿಕೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ. ಒಳ್ಳೆಯದಾಗಲಿ ಸರ್. ಉಗೇ ಮಹದೇಶ್ವರ. ಉಗೇ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.